ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ಲಾಗಿ ಮಟನ್ ಸಾರು ತರಿಸ್ತೀನಿ. ರುಚಿಗೆ ನೀವೇ ಕಳೆದೋಗ್ಬಿಡ್ತೀರ. ಈಸಿಯಾಗಿರುತ್ತೆ, ಮಾಡ್ಕೊತೀನಿ. ನಾನು ಇಲ್ಲಿ 1 kg ಮಟನ್ ತಗೊಂಡು ತೊಳೆದಿಟ್ಟಿದ್ದೀನಿ. ಕುಕ್ಕರ್ಗೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕಿ ಮಟನ್ ಹಾಕಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 10 ನಿಮಿಷ ಫ್ರೈ ಮಾಡಬೇಕು ಫ್ರೆಂಡ್ಸ್. ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿರ್ರಿ. ಕುಕ್ಕರಲ್ಲೇನು ಮುಚ್ಚೋದು ಬೇಡ. ಈಗ ಇದಕ್ಕೆ ಮಸಾಲೆಗೆ ಏನೇನು ಬೇಕಂತ ಹೇಳ್ತೀನಿ. ನಾನಿಲ್ಲಿ 1 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, ಒಂಚೂರು ಶುಂಠಿ ಮತ್ತು 5-6 ಪಟ್ಟೆ ಲವಂಗ, ನಾನಿಲ್ಲಿ 3 ಸ್ಪೂನ್ ಕಡಲೆಪುಟ್ಟು ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು, 3 ಸ್ಪೂನ್ ಧನಿಯಾ ಬೀಜ. ನಾನಿಲ್ಲಿ ಧನಿಯಾ ಪುಡಿ ಯೂಸ್ ಮಾಡ್ತಾಯಿಲ್ಲ. ಮತ್ತು ಗುಂಟೂರು ಮೆಣಸಿನ್ಕಾಯಿ, 1 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಇಂಚು ತೆಂಗಿನಕಾಯಿ, ಇಲ್ಲಿ 3 ಟೊಮೊಟೊ ಸಣ್ಣದಾಗಿ ಕೊಯ್ದಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಪಾಲಕ್ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಈಗ ನಾವು ತಗೊಂಡಿರೋ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸು, ಪಟ್ಟೆ ಲವಂಗ, ಶುಂಠಿ ಇದನ್ನೆಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಕೆಂಪಗಾಗೋವರೆಗೂ ಹುರಿಬೇಕು. ನಾನಿಲ್ಲಿ ಧನಿಯಾ ಬೀಜ ಯೂಸ್ ಮಾಡಿದ್ದೀನಿ. ಧನಿಯಾ ಬೀಜ ಯೂಸ್ ಮಾಡಿದ್ರೆ ಮಟನ್ ಟೇಸ್ಟಾಗಿ ಬರ್ತದೆ. ಧನಿಯಾ ಪುಡಿ ಯೂಸ್ ಮಾಡಿಲ್ಲ. ಮತ್ತು ಇಲ್ಲಿ ಧನಿಯಾ ಬೀಜ, ಒಣಗಿದ ಮೆಣಸಿನ್ಕಾಯಿ ಎಲ್ಲ ಹಾಕಿ ಕೆಂಪಗೆ ಹುರಿಬೇಕು. ಮತ್ತು ಕಟ್ ಮಾಡಿಕೊಂಡಿರೋ ಟೊಮೊಟೊ ಮೆತ್ತಗಾಗೋವರೆಗೂ ಹುರಿಬೇಕು. ಈಗ ಈ ಮಟನ್ನು ಫ್ರೈ ಆಗ್ತೈತೆ. ಇಲ್ಲಿ ಪಾಲಕ್ ಸೊಪ್ಪನ್ನ ನಾವು ಕಟ್ ಮಾಡಿ ಹಾಕೋಣ, ಅದು ರುಚಿ ಚೆನ್ನಾಗಿ ಕೊಡ್ತದೆ. ತೆಂಗಿನಕಾಯಿ ಹಾಕ್ಬಿಟ್ಟು ಮಸಾಲೆನ ನುಣ್ಣಗೆ ರುಬ್ಕೊಬರ್ಬೇಕು ಫ್ರೆಂಡ್ಸ್. ರುಬ್ಬಾದ್ಮೇಲೆ ಫ್ರೈ ಮಾಡ್ತಾಯಿರೋ ಮಟನ್ ಸಾರಿಗೆ ಹುಯ್ದು ಕುಕ್ಕರ್ ಮುಚ್ಚಿ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿ ಒಂದು 4 ವಿಸಿಲ್ ಬೇಯಿಸ್ಬೇಕು ಫ್ರೆಂಡ್ಸ್. 4 ವಿಸಿಲ್ ಬೇಯಿಸಾದ್ಮೇಲೆ ಮಟನ್ ಹೆಂಗಿರುತ್ತೆ ಗೊತ್ತಾ? ಹಿಂಗೆ ತಿಂತಾಯಿದ್ರೆ ತಿಂತಾನೇ ಇರಬೇಕನ್ಸುತ್ತೆ. ಇಷ್ಟೇ ಸಾಂಬಾರು ಫ್ರೆಂಡ್ಸ್. ನೀವು ಕೂಡ ಟ್ರೈ ಮಾಡಿ. ಈ ನನ್ನ ಚಾನಲ್ ಹೊಸಬ್ರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೆಂಗಿದೆ ಮಟನ್ ಸಾರು? ಘಮ ಘಮ ಅಂತ ವಾಸನೆ ಬರ್ತಿದೆ ಅಲ್ಲ?